ನಮಸ್ಕಾರ. ಚೆನ್ನೈ ವಿರುದ್ಧ ಗೆದ್ದ ಬಳಿಕ ದೊಡ್ಡ ಘೋಷಣೆ ಮಾಡಿದ ಆರ್ಸಿಬಿ ಮಾಲಿಕಿ ಕೊಹ್ಲಿ ಮತ್ತು ಪಾಟಿದಾರ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಅನನ್ಯ ಬಿರ್ಲಾ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾನುವಾರ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಚೆನ್ನೈ ವಿರುದ್ಧದ ಬಿಗ್ ಮ್ಯಾಚ್ ನಲ್ಲಿ ಆರ್ಸಿಬಿ 43 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸಿದೆ. ಇದರೊಂದಿಗೆ ಸಿಎಸ್ಕೆ ವಿರುದ್ಧ ಐಪಿಎಲ್ ನಲ್ಲಿ ಆರ್ಸಿಬಿ ಇದೀಗ ಹ್ಯಾಟ್ರಿಕ್ ಗೆಲುವನ್ನ ಪಡೆದುಕೊಂಡರೆ ಇತ್ತ ಈ ಆವೃತ್ತಿಯಲ್ಲಿ ಚೆನ್ನೈ ತಂಡ ಸತತ 3ನೇ ಸೋಲಿಗೆ ಶರಣಾಗಿದೆ. ಬ್ಯಾಟಿಂಗ್ ವೇಳೆ ಧ್ವಂಸ ಮಾಡಿದ ಆರ್ಸಿಬಿಯ ದಾಂಡಿಗರು ಬೌಲಿಂಗ್ ನಲ್ಲಿ ಚೆನ್ನೈ ತಂಡವನ್ನ ಚೆಂಡಾಡಿದ್ರು ಅಂತಾನೆ ಹೇಳಬಹುದು. ಬಂಧುಗಳೇ, ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ ಬರೋಬ್ಬರಿ 250 ರನ್ ಕಲೆ ಹಾಕಿತ್ತು. ಇದರೊಂದಿಗೆ ಚೆನ್ನೈ ವಿರುದ್ಧ ಅತಿ ದೊಡ್ಡ ಮೊತ್ತ ಕಲೆ ಹಾಕಿದ ವಿಶ್ವ ದಾಖಲೆಯನ್ನ ಕೂಡ ಆರ್ಸಿಬಿ ನಿರ್ಮಿಸಿತ್ತು. ತಂಡದ ಪರ ಟಿಮ್ ಡೇವಿಡ್ 25 ಎಸೆತಗಳಲ್ಲಿ ಅಜಯ್ 70 ರನ್ ಬಾರಿಸಿದರೆ ದೇವದತ್ ಪಡಿಕಲ್ ಅರ್ಧಶತಕ ಹಾಗೂ ಪಾಟಿದಾರ್ ಅಜಯ್ 48 ರನ್ ಬಾರಿಸಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ತಂಡದಿಂದ ಹೇಳಿಕೊಳ್ಳುವಂತಹ ಹೋರಾಟ ಕಂಡು ಬಂದಿಲ್ಲ. ಪರಿಣಾಮವಾಗಿ 19.4 ಓವರ್ಗಳಲ್ಲಿ ಸಿಎಸ್ಕೆ 207 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ತಂಡದ ಪರ ಸರ್ಫರಾಜ್ ಖಾನ್ 50 ರನ್ ಬಾರಿಸಿದ್ದು ಬಿಟ್ರೆ ಯಾರು ಕೂಡ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡಿಲ್ಲ. ಇತ್ತ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆದು ಮಿಂಚಿದರೆ ಅಭಿನಂದನ್, ಕೃಣಾಲ್ ಹಾಗೂ ಡಫಿಯು ತಲಾ 2 ವಿಕೆಟ್ ಪಡೆದುಕೊಳ್ಳುತ್ತಾರೆ. ಇದರೊಂದಿಗೆ ಆರ್ಸಿಬಿ ಈ ಪಂದ್ಯದಲ್ಲಿ 43 ರನ್ಗಳ ಗೆಲುವು ದಾಖಲಿಸಿತು. ಇದೀಗ ಆರ್ಸಿಬಿ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಮಾಲಿಕಿ ಅನನ್ಯ ಬಿರ್ಲಾ ಈ ರೀತಿಯಾಗಿ ಹೇಳಿದ್ದಾರೆ. ಇದು ಅದ್ಭುತ ಜಯ. ಈ ಗೆಲುವು ನಮಗೆ ಖುಷಿ ತಂದುಕೊಟ್ಟಿದೆ. ತವರು ಅಭಿಮಾನಿಗಳ ಎದುರು ಬ್ಯಾಕ್ ಟು ಬ್ಯಾಕ್ ಗೆಲುವು ತಂದಿರುವುದು ನಿಜಕ್ಕೂ ಸಂತಸ ತಂದಿದೆ ಎಂದು ಅನನ್ಯ ಬಿರ್ಲಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಒಂದು ತಂಡವಾಗಿ ಟೂರ್ನಿಯಲ್ಲಿ ಒಳ್ಳೆಯ ಪ್ರದರ್ಶನವನ್ನ ನೀಡುತ್ತಿದ್ದೇವೆ. ಬ್ಯಾಟಿಂಗ್ ನಲ್ಲಿ ನಮ್ಮ ಆಟಗಾರರು ಉಗ್ರ ರೂಪವನ್ನ ತಾಳಿದ್ರೆ ಬೌಲರ್ಗಳು ಕೂಡ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು ತಂಡವಾಗಿ ಇಂದು ನಾವು ಸಮತೋಲನದ ಆಟವನ್ನ ಆಡಿ ಪಂದ್ಯವನ್ನ ಗೆದ್ದುಕೊಂಡಿದ್ದೇವೆ ಎಂದು ಅನನ್ಯ ಬಿರ್ಲಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಟಿಮ್ ಡೇವಿಡ್ ನಮ್ಮ ಬ್ಯಾಟಿಂಗ್ ವಿಭಾಗದ ಶಕ್ತಿ ಮತ್ತು ಪಡಿಕಲ್ ಇಂದು ಒಳ್ಳೆಯ ಇನ್ನಿಂಗ್ಸ್ ಆಡಿದ್ದಾರೆ. ಪಾಟಿದಾರ್ ಅವರ ನಾಯಕತ್ವದಲ್ಲಿ ನಮ್ಮ ತಂಡ ನೀಡುತ್ತಿರುವ ಪ್ರದರ್ಶನ ನಿಜಕ್ಕೂ ಇಂಪ್ರೆಸಿವ್ ಹಾಗೂ ಗಮನಾರ್ಹವಾಗಿದೆ ಎಂದು ಅನನ್ಯ ಬಿರ್ಲಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಮುಂಬರುವ ಮ್ಯಾಚ್ಗಳಲ್ಲಿಯೂ ಇದೇ ರೀತಿಯಾದ ಪ್ರದರ್ಶನವನ್ನ ಕಂಟಿನ್ಯೂ ಮಾಡಿ ಮತ್ತೊಂದು ಕಪ್ ಗೆಲ್ಲಲು ಎದುರು ನೋಡುತ್ತಿದೆ ನಮ್ಮ ಆರ್ಸಿಬಿ ತಂಡ ಎಂದು ಆರ್ಸಿಬಿಯ ಮಾಲಿಕಿ ಅನನ್ಯ ಬಿರ್ಲಾ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.